ಚಾನಲ್. ತುಂಬ ದಿವಸ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ. ಸೊ ಇವತ್ತು ನಮ್ಮ ಮೈದೊಂದು ರಿಸೆಪ್ಷನ್ ಇದೆ, ನಮ್ಮ ಹಸ್ಬೆಂಡ್ ತಮ್ಮಂದು. ಹಾಗಾಗಿ ಹೊರಡ್ತಾ ಇದ್ದೀವಿ ರೆಡಿಯಾಗಿ. ಸಂಡೇ ಆಗಿರುತ್ತೆ ಇವತ್ತು. ಸೊ ಎಲ್ಲ ರೆಡಿಯಾಗಿ ಒಂದು 9:30 ಆಯಿತು. ಸೊ ಅರ್ಜೆಂಟ್ ಮಾಡ್ತಾವ್ರೆ, ಇವಾಗ ಹೋಗಬೇಕು. ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಹೇಗೆ ರೆಡಿಯಾಗಿದ್ದೀನಿ ಅಂತ. ಮೆಹಂದಿ ಬಂದು ನಮ್ಮ ಹಸ್ಬೆಂಡ್ ಹಾಕಿರೋದು ಗೈಸ್. ಕೈಯಲ್ಲಿ ನಾನೇ ಹಾಕ್ಕೊಂಡೆ, ಮತ್ತು ಇದಕ್ಕೆ ಹಾಕ್ಕೊಳಕ್ಕಾಗಲ್ಲ ಅಂತ ಅವ್ರು ಹೆಲ್ಪ್ ಮಾಡಿದ್ರು. ನೈಟ್ ಮಲಗೋಷ್ಟರಲ್ಲಿ ಲೇಟ್ ಆಗೋಯ್ತು ಮೆಹಂದಿ ಎಲ್ಲ ಹಾಕ್ಕೊಂಡು. ಸೊ ಬೆಳಗ್ಗೆ ಬೇಗ ಎದ್ದು, ಸಂಡೇ ಟೈಮ್ ಲೇಟಾಗಿ ಎದ್ದೋತಿದ್ವಿ. ಫಂಕ್ಷನ್ ಅಂತ ಬೇಗ ಎದ್ದು ಬೇಗ ರೆಡಿ ಆಗಿದ್ದೀವಿ. ಓಕೆ, ಮತ್ತೆ ಚೌಟ್ರಲ್ಲಿ ಸಿಗೋಣ ಗೈಸ್. ನಾನು ಫಂಕ್ಷನ್ಗೆ ಸ್ಯಾರಿ ವೇರ್ ಮಾಡಿದ್ದೆ, ಸಿಂಪಲ್ಲಾಗಿರಲಿ ಅಂತ. ಯಾಕಂದರೆ ಹೆವಿ ಇದ್ದಾರೆ, ಮಕ್ಕಳನ್ನ ನೋಡಿಕೊಂಡು ಸ್ಯಾರಿನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಸ್ಯಾರಿ ಅಂದರೆ ಸಾಫ್ಟಾಗಿ ಓಡಾಡೋದಕ್ಕೆಲ್ಲ ತುಂಬ ಕಂಫರ್ಟ್. ಹಾಗಾಗಿ ಹೋದ ತಕ್ಷಣ ಇನ್ನೂ ಚೌಟ್ರಿಗೆ ಯಾರೂ ಎಂಟ್ರಿ ಆಗಿರಲಿಲ್ಲ. ನಾವೇ ಫೋಟೋ ತೊಗೊಂಡು, ನನ್ನ ಮಗ ಅಂತೂ ಡಯಾಸ್ ಮೇಲೆ ಹಾಕಿರ್ತಾರಲ್ವ, ಸ್ಕ್ರೀನ್ ಮೇಲೆ ಬಿದ್ದೊದ್ದಾಡ್ತಿದ್ದಾನೆ ಮಲ್ಕೊಳಕ್ಕೆ ಚೆನ್ನಾಗಿದೆ ಅಂತ. ಇನ್ನೂ ಟೈಮ್ ನಾವು ಹೋಗಿದ್ದ ಟೈಮ್ಗೆ ಯಾರೂ ಬಂದಿರಲಿಲ್ಲ, ಗಂಡು ಹೆಣ್ಣಿಲ್ಲ, ಇನ್ನೂ ಬರ್ತಾಯಿದ್ರು. ಬಟ್ ನಾವು ಬೇಗ ಹೋಗಿದ್ವಿ. ಹೋದ್ಮೇಲೆ ನಾವು ನಮ್ಮ ಅತ್ತೆದೀರು, ನಮ್ಮ ನಾದಿನಿದಿರೆಲ್ಲ ಫೋಟೋ ತೊಗೊಳ್ಳೋಣ, ಮತ್ತೆ ಬ್ಯುಸಿಯಾಗಿ ಹೋಗ್ತೀವಿ, ನೆಂಟರು ಬರ್ತಾಯಿರ್ತಾರೆ ಅಂದ್ಬಿಟ್ಟು. ನಮ್ಮ ಮಕ್ಕಳಂತೂ ಫೋಟೋ ತಗೊಳ್ಳೋಕ್ಕೆ ಬಿಡ್ತಾಯಿಲ್ಲ. ಮದುವೆ ಗಂಡಿಗೆ ಹೋಗಿ ಅಡ್ಡ ನಿಂತ್ಕೊಳ್ತಾವ್ರೆ. ನೋಡ್ತಾ ಇರ್ಬೋದು ನಮ್ಮ ಹುಡುಗರು ನೋಡಿ, ಒಬ್ರು ತಪ್ಪರು ಒಬ್ರು ಅಡ್ಡ ಹೋಗ್ತಾನೆ ಇದ್ದಾರೆ. ಪಾಪ ಫೋಟೋಗ್ರಾಫರ್ ಹೇಳಿ ಸುಮ್ಮನಾದ್ರು. ನಮ್ಮ ಮಕ್ಕಳು ದೊಡ್ಡವ್ರು ಹೇಳಿದ ತಕ್ಷಣ ಹೊರಟವ್ರೆ. ನೋಡಿ ನನ್ನ ಮಗ ಇವಾಗ ಎಂಟ್ರಾಗ್ತು. ಅವನು ಸಾಮಾನ್ಯವಾಗಿ ಯಾರು ಪರಿಚಯ ಇಲ್ಲ ಅಂದರೆ ಹೋಗೋದೇ ಇಲ್ಲ ಅವ್ರ ಜೊತೆ. ಬಟ್ ನೆನ್ನೆ ಫುಲ್ ಹುಡುಗರೆಲ್ಲ ಹೋಗೋದು ನೋಡಿ ಖುಷಿಯಾಗಿ ಹೋಗಿ, ಮತ್ತು ಅವ್ನು ಹಿಡಿಯೋ ಅಷ್ಟರಲ್ಲಿ ಮತ್ತೆ ಹೋಗಿ ಅವನ ಜೊತೆಯಲ್ಲೇ ನಿಂತ್ಕೊಳ್ತಾವನೆ. ಪಾಪ ಅವ್ರ ಅಂಕಲ್ಗೆ ಬೇಜಾರಾಗೋಯ್ತು ಹುಡುಗರು ಹೋಗಿ. ಪಾಪ ಅವ್ರು ನಿಂತಿರ್ತಾರೆ ಫೋಸ್ ಕೊಟ್ಕೊಂಡು, ಅಷ್ಟರಲ್ಲಿ ಇವ್ರು ಹೋಗಿ ಮಧ್ಯದಲ್ಲಿ ಅಡ್ಡ ಹೋಗೋದು. ಮತ್ತೆ ಫೋಸ್ ಕೊಟ್ಕೊಂಡು ಲೇಟಾಗಿ ಹೋಗ್ತಾಯಿತ್ತು. ಆಮೇಲೆ ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ, ಫೋಟೋಸ್ ಎಲ್ಲ ಮಾಡ್ತಾಯಿದ್ರು. ಅವರಿಬ್ಬರದ್ದು ಮಾತ್ರ ತೆಗಿತಾಯಿದ್ರು, ಇನ್ನೂ ಯಾರೂ ಜನ ಬಂದಿರಲಿಲ್ಲ. ಹಾಗಾಗಿ ಎಲ್ಲ ನಾವು ಕುತ್ಕೊಂಡು ಪೋಸ್ ಎಲ್ಲ ಕೊಡೋದೆಲ್ಲ ನೋಡ್ತಾ ಇದ್ವಿ. ಸ್ವಲ್ಪ ಇಲ್ಲಿ ನಿಂತ್ಕೊ ಬರ್ರಿ. ಎಲ್ಲಿಕ್ಕಿದೆ ಕೋಟೆ ಎತ್ಕೊ ಬರೋಗಮ್ಮ, ಅದೇ ಕೋಟೆ ಎತ್ಕೊ ಬರೋಗೋ, ಕೋಟೆ ಎತ್ಕೊ ಬರೋಗು. ಆ್ಯಂಡ್ ಇವ್ರು ಬಂದು ನಮ್ಮ ಹಸ್ಬೆಂಡ್ಗೆ ತಮ್ಮ ತಂಗಿ ಆಗಬೇಕು. ಅಂದರೆ ನಮ್ಮ ಮಾವ ತಮ್ಮ ಮಕ್ಕಳು, ಗಂಡು ಇವರೇನೆ. ಮದುವೆ ಆಗಿ ತುಂಬ ದಿವಸ ಆಗಿತ್ತು, ಒಂದು 3-4 ಮಂತ್ಸು. ಬಟ್ ನಮ್ಮ ಮಾವಾಗ ಹೆಲ್ತ್ ಇಶ್ಯೂ ಆಗಿತ್ತು, ಹಾಗಾಗಿ ಫಂಕ್ಷನ್ ಲೇಟಾಗಿ ಇಟ್ಕೊತಾ ಇದ್ದೀವಿ. ಇನ್ನು ನನ್ನ ಮಗ ಅಂತೂ ಫೋಟೋ ತೊಗೊಳಕ್ಕೆ ಬಿಡ್ತಾ ಇಲ್ಲ ಬಿಟ್ಟು ಅವನೇ ಸಿಂಗಲ್ ಫೋಟೋ ನಿಲ್ಲಿಸಿ ಅವನಿಗೆ ತೋರಿಸ್ತಾ ಇದ್ದಾರೆ. ನನ್ನ ಮಗ ಫಸ್ಟ್ ಟೈಮ್ ಅವನಷ್ಟು ಅವನೇ ಹೋಗಿ ಫೋಟೋ ಪೋಸ್ ಕೊಡ್ತಿದ್ದಾನೆ. ನಮ್ಮಮ್ಮ ಎಲ್ಲ ಬಂದರು. ಸೊ ಅಷ್ಟರಲ್ಲಿ ಫೋಟೋಗ್ರಾಫರ್ ನಮ್ಮನ್ನು ಕರೆದು ಎಲ್ಲ ಫೋಟೋಗಳು ಇಡಿಸ್ತಾಯಿದ್ರು ಹುಡುಗಿ ಜೊತೆಯಲ್ಲಿ. ಆ ಪೋಸ್ ಕೊಡಿ ಈ ಪೋಸ್ ಕೊಡಿ ಅಂತ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಆ ಟೈಮಲ್ಲಿ. ಬಟ್ ನಾವು ಬೇರೆ ರಿಸೆಪ್ಷನಲ್ಲಿ ಹೋಗಿ ಅದೊಂಥರ ಎಂಜಾಯ್ ಮಾಡ್ಬೋದು. ನಮ್ಮದೇ ರಿಸೆಪ್ಷನಲ್ಲಿ ಆ ಥರ ಇದ್ದಾಗ ನಾವು ಪೋಸ್ನೆಲ್ಲ ನೋಡ್ತಾಯಿದ್ರೆ ಅವ್ರಿಗೆ ಒಂಥರ ಫೋಟೋಗೆಲ್ಲ ಪೋಸ್ ಕೊಡೋಕ್ಕೆ ಅವ್ರಿಗೆ ಒಂಥರ ಅನಿಸುತ್ತೆ. ಸೊ ನನ್ನ ಮಕ್ಕಳನ್ನಲ್ಲಿ ಕೂರಿಸ್ಬಿಟ್ಟಿದ್ವಿ, ಫೋನ್ ಕೊಟ್ಟು ಫೋಟೋ ತೆಗಿಯಕ್ಕೆ ಬಿಡ್ತಾಯಿಲ್ಲ ಅಂತ. ನಮ್ಮಮ್ಮನೂ ಬಂದರು, ಹುಡುಗರನ್ನೆಲ್ಲ ನೋಡಿಕೊಂಡು ಹೋದರು. ನಾವಿವಾಗ ಊಟಕ್ಕೆ ಬಂದು ಮಧ್ಯಾಹ್ನ ಆಗಿತ್ತು. ನಾನು ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮನೆ ಫಂಕ್ಷನ್ ಆಗಿರೋದ್ರಿಂದ ಬಂದಿರೋ ರಿಲೇಟಿವ್ಸ್ನೆಲ್ಲ ನಾವೇ ಮಾತಾಡಿಸ್ಬೇಕಾಗಿತ್ತು. ಸೊ ನಾನು ಫೋಟೋಸ್ ಎಲ್ಲ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಈಗ ಲಾಸ್ಟ್ ಎಲ್ಲ ಬಂದೋದ್ಮೇಲೆ ಸಾಯಂಕಾಲನೇ ಆಗಿತ್ತು, ಒಂದು 3 o'clock ಮೇಲೆ. ಸೊ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾಯಿತ್ತು. ಇವ್ರು ಬಂದು ನನ್ನ ಚಿಕ್ಕ ಮಾವ, ಚಿಕ್ಕ ಅತ್ತೆ ಆ್ಯಂಡ್ ಮಕ್ಕಳು. ನೆಕ್ಸ್ಟು ಇವ್ರು ನಮ್ಮ ಹಸ್ಬೆಂಡ್ಸು ತಂಗಿ ಗಂಡ ಮಗ. ನಮ್ಮ ಹಸ್ಬೆಂಡು ಮತ್ತು ಇವರಿಬ್ಬರೇ. ನೆಕ್ಸ್ಟು ನಮ್ಮ ಫೋಟೋ ಸೆಷನ್ನು. ನನ್ನ ಚಿಕ್ಕ ಮಗ ಮಲಗಿಬಿಟ್ಟಿದ್ದ. ಆ್ಯಕ್ಚುಲಿ ನನ್ನ ಮಗನೂ ಫೋಟೋಗೆ ಬರೋಲ್ಲ, ಕರೆದು ಇಸ್ಕೊಂಡಿದ್ದಾಯ್ತು. ಯಾಕಂದರೆ ಮಕ್ಕಳು ಸಿಕ್ಬಿಟ್ರೆ ಆಟ ಆಡೋಕೆ ಹೋದರೆ ಅವ್ನು ಸಿಗೋದೇ ಇಲ್ಲ. ಮತ್ತು ನೆಕ್ಸ್ಟ್ ಇದು ಬಂದು ಹುಡುಗರ ಅಪ್ಪ ಅಮ್ಮ. ಲಾಸ್ಟಲ್ಲಿ ಸಿಂಪಲಾಗಿ ಶಿವಾಸನ ಥರ ಹಾಕಿ ಫಂಕ್ಷನ್ನೆಲ್ಲ ಮುಗಿಸಿದ್ದಾಯಿತು. ನೋಡ್ತಾ ಇರ್ಬೋದು ಚೌಟ್ರೆಲ್ಲ ಫುಲ್ಲು ಖಾಲಿ. ಎಲ್ಲರೂ ಹೋದ್ರು. ನೆಕ್ಸ್ಟ್ ನಾವೆಲ್ಲ ಕುತ್ಕೊಂಡಿದ್ವಿ. ಇನ್ನೇನು ನಾವಿನ್ನು ಹೊರಡೋಣ ಅಂದ್ಬಿಟ್ಟು.
ಸೊ ಸ್ವಲ್ಪ ಹೊತ್ತೆಲ್ಲ ಊಟ ಮಾಡಿ ಮಾತಾಡಿಕೊಂಡು ಅಲ್ಲೇ ಕೂತ್ಕೊಂಡು ನೆಕ್ಸ್ಟ್ ಇವಾಗ ನಾವು ಚೌಟ್ರಿಯಿಂದ ಹೊರಗಡೆ ಬಂದು ಮನೆಗೆ ಹೋಗೋಣ ಅಂದ್ಬಿಟ್ಟು ಸತ್ಯ ಇಲ್ಲೇ ಇರ್ತೀಯ ಬರ್ತೀಯಾ ಇನ್ನೂ ಆಟ ಆಡ್ಬೇಕಾ ಹಾಗೆ ಎಲ್ಲೂ ಹೊರಟೋಗಿರೋ ಇನ್ನು ನಮ್ಮ ನಾದಿನಿಯರು ನಮ್ಮ ಮನೆಯವರು ಹುಡುಗವ್ರು ಅಷ್ಟೇ ಇದ್ದಿದ್ದು. ಹಾಗೆ ಅವ್ರನ್ನೆಲ್ಲ ಊರಲ್ಲಿ ಡ್ರಾಪ್ ಮಾಡಿ ಅವ್ರ ಮೇಲಸೆ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಹಾಗೆ ಡ್ರಾಪ್ ಮಾಡಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹೆಣ್ಣು ನಮ್ಮ ನಾದಿನಿ ಎಲ್ಲ ನಮ್ಮ ಜೊತೆನೇ ಬಂದರು. ನಮ್ಮ ನಾದಿನಿ ಮಕ್ಕಳು ಎಲ್ಲನೂ ಒಬ್ಬ ಇವತ್ತೇ JCB ಅಂದಿದ್ದೆ. ಯಾವಾಗ ಜೆ ಪಿ ಅನ್ನೋ ಅವನಿಗೆ ಟ್ಯಾಕ್ಟ್ರು JCB ಅಂದರೆ ಜಾಸ್ತಿ ಇಷ್ಟ ಎಲ್ಲನೇ ಇರಲಿ ಅದು ನೋಡ್ತೀನಿ. ರೋಡ್ಗೆ ಬಂದ್ಬಿಟ್ಟು ಗಿಡಗಳು ಅದಕ್ಕೆ. ನಮ್ಮ ನಾದಿನಿ ಊರಿಂದ ಚೌಟ್ರಿಗೆ ತುಂಬಾ ನಿಯರ್ ಇದೆ. ಸೊ ಅವ್ರು ಡ್ರಾಪ್ ಮಾಡಿ ನಾವು ಊರ ಕಡೆ ಹೋಗ್ತೀವಿ. ನೆಕ್ಸ್ಟ್ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಂಜೆ ಒಂದು 6:30 ಹಂಗಾಗೋಗಿತ್ತು. ಬೆಳಗ್ಗೆಯಿಂದ ಎಲ್ಲ ಓಡಾಡಿ ಸಾಕಾಗಿತ್ತು. ಸೊ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.